ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಬೆಂಗಳೂರು ಜನರ ಪಾಡು ಆ ದೇವರಿಗೆ ಪ್ರೀತಿ ನೋಡಿ. ಸಿಟಿಯಲ್ಲಿ ಕಳೆದ ಒಂದು ವಾರದಿಂದ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಮಳೆ ಆರ್ಭಟ ಕಡಿಮೆಯಾದರೂ ಅದರ ಡಾರ್ಕ್ ಎಫೆಕ್ಟ್ಗಳು ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಪೆಟ್ಟಿ ಅಂಗಡಿ ಮೇಲೆ ಬಿದ್ದ ಬೃಹತ್ ಮರ, ಹೆಮ್ಮರ ಧರಾಶಾಹಿ, ಸವಾರರು ಜಸ್ಟ್ ಮಿಸ್. ಸಿಲಿಕಾನ್ ಸಿಟಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿದು ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಇಂದು ಕೂಡ ಮುಂಜಾನೆಯಿಂದ ಅಲ್ಲಲ್ಲಿ ಸಾಧಾರಣ ಮಳೆಯಾದ್ರೆ ಒಂದಷ್ಟು ಕಡೆ ಜಿಟಿ ಮಳೆಯಾಗ್ತಿದೆ. ಆದ್ರೆ ಬಹುತೇಕ ಕಡೆ ಜೋರಾದ ಗಾಳಿ ಬೀಸಿದ್ದು ಹಲವು ಅವಘಡಗಳು ಸಂಭವಿಸಿದೆ. ಬಾಳಕುಂದ್ರಿ ಜಂಕ್ಷನ್ ಬಳಿ ದೊಡ್ಡ ಮರವೊಂದು ನೆಲಕ್ಕೆ ಉರುಳಿದ್ದು ವಾಣಿಜ್ಯ ಕಟ್ಟಡಗಳು ಹಾನಿಯಾಗಿದೆ. ಮರ ಬಿದ್ದ ರಭಸಕ್ಕೆ ಕಟ್ಟಡದ ಗಾಜು ಪುಡಿಯಾಗಿದ್ದು ಪಕ್ಕದಲ್ಲಿದ್ದ ಟ್ರಾನ್ಸ್ಫಾರ್ಮರ್ ನುಜ್ಜುಗುಜ್ಜಾಗಿದೆ. ಇನ್ನು ಹೊರಮಾವಿನಲ್ಲಿ ಪೆಟ್ಟಿ ಅಂಗಡಿಯ ಮೇಲೆ ಮರ ಬಿದ್ದಿದ್ದು ಅಂಗಡಿ ಸಂಪೂರ್ಣ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಕೂಡ ಸಂಪೂರ್ಣ ಹಾನಿಯಾಗಿದೆ. ವ್ಯಾಪಾರಿಗಳಂತೂ ಗೋಳಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸಾಯಿ ಲೇಔಟ್ನಲ್ಲಿ ಮಳೆ ನೀರು ಖಾಲಿಯಾಗದೆ ಇರೋದ್ರಿಂದ ಚರಂಡಿ ಮಿಶ್ರಣ ನೀರು ನಿಂತು ಗಬ್ಬು ನಾರ್ತಿದೆ. ನೀರು ಕೊಳೆತ ವಾಸನೆ ಬರ್ತಿದ್ದು ಜನ ಮೂಗು ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅಲ್ಲಿನ ನಿವಾಸಿಗಳಿಗೆ ಅನಾರೋಗ್ಯದ ಭಯ ಕೂಡ ಈಗ ಕಾಡೋಕೆ ಶುರುವಾಗಿದೆ. ಆರೋಗ್ಯ ಕಾಪಾಡಿಕೊಳ್ಳೋಕೆ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಜನರ ನಿದ್ದೆಯನ್ನಾಗೆಡಿಸಿದ್ದು ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಅನ್ನೋ ಆತಂಕ ನಿರ್ಮಾಣವಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.